ನಾವು ಮಹಾದೇವನ ತಾಂಡವ ನೃತ್ಯ ಮಾಡುವ ನಟರಾಜ ರೂಪವನ್ನು ಹಲವು ಬಾರಿ ನೋಡಿದ್ದೇವೆ. ಆದರೆ ಒಂದು ಪ್ರಶ್ನೆ, ಅವರ ಪಾದಗಳ ಕೆಳಗೆ ಇರುವುದಾದರೂ ಯಾರು ಅಂತ. ಅವನು ಸಾಮಾನ್ಯ ಅಸುರ ಅಲ್ಲ, ಅವನೇ ಅಪಸ್ವರ, ಅಜ್ಞಾನ ಮತ್ತು ವಿಸ್ಮೃತಿಯ ರೂಪ. ಅವನ ಶಕ್ತಿಯಿಂದ ಜನರನ್ನು ಜಯಿಸಿದವನು ಅಲ್ಲ, ಅವನು ಇರುವುದೇ ಜ್ಞಾನವನ್ನೇ ನಾಶ ಮಾಡುವುದಕ್ಕೆ. ಅವನ ಪ್ರಭಾವದಿಂದ ಋಷಿಗಳು ವೇದಗಳನ್ನು ಮರೆತರು, ಮನುಷ್ಯರು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡರು. ಸಂಪೂರ್ಣ ಲೋಕ ಆತ್ಮೀಯ ಅಂಧಕಾರಕ್ಕೆ ಒಳಪಟ್ಟು ದೇವರುಗಳಾಗಲಿ ರಾಕ್ಷಸರಿಗಾಗಲಿ ಯಾರಿಗೂ ಈ ಶತ್ರುವನ್ನು ಎದುರಿಸುವ ಶಕ್ತಿ ಇರಲಿಲ್ಲ. ಅಸಹಾಯಕರಾಗಿ ಎಲ್ಲರೂ ಮಹಾದೇವನಲ್ಲಿ ಶರಣಾದರು. ಆ ಕ್ಷಣದಲ್ಲಿ ಮಹಾದೇವನು ಯುದ್ಧ ಮಾಡಲಿಲ್ಲ, ತನ್ನ ತ್ರಿಶೂಲವನ್ನೂ ಎತ್ತಲಿಲ್ಲ. ಬದಲಾಗಿ ಅವರು ತಮ್ಮ ದಿವ್ಯ ಆನಂದ ತಾಂಡವವನ್ನು ಆರಂಭಿಸಿದರು. ಆ ನೃತ್ಯದಿಂದ ಮಹಾದೇವನು ತನ್ನ ಬಲ ಪಾದದಿಂದ ಅಪಸ್ವರನನ್ನು ಹೊತ್ತಿ ಹಿಡಿದರು, ಆದರೆ ಕೊಲ್ಲಲಿಲ್ಲ. ಇಲ್ಲಿಯೇ ಈ ನಟರಾಜ ರೂಪದ ಅತ್ಯಂತ ಆಳವಾದ ರಹಸ್ಯ ಅಡಗಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಮಹಾದೇವನು ಅವನನ್ನು ಏಕೆ ಕೊಲ್ಲಲಿಲ್ಲ? ಯಾಕೆ ಅಂದ್ರೆ ಅಜ್ಞಾನ ಸಂಪೂರ್ಣವಾಗಿ ನಾಶವಾದರೆ ಜ್ಞಾನಕ್ಕೆ ಅರ್ಥವೇ ಇರದು, ಅಂಧಕಾರವೇ ಇಲ್ಲದಿದ್ದರೆ ಬೆಳಕಿನ ಮಹತ್ವವೇನು? ಸೃಷ್ಟಿಯ ಸಮತೋಲನಕ್ಕಾಗಿ ಅಜ್ಞಾನ ಇರುವುದು ಅಗತ್ಯ, ಆದರೆ ಅದನ್ನು ನಿಯಂತ್ರಣದಲ್ಲಿ ಇಡುವುದು ಇನ್ನಷ್ಟು ಅಗತ್ಯ.